ಜಗತ್ನಲ್ಲಿ ಯುದ್ಧಗಳು ಹಲವಾರು ನಡೆದಿವೆ. ಭೂಮಿಗಾಗಿ ಯುದ್ಧ, ಹಣಕ್ಕಾಗಿ ಯುದ್ಧ. ಆದ್ರೆ ಈಗ ನಡೆಯುತ್ತಿರುವ ಯುದ್ಧ ಒಂದು ವಿಚಿತ್ರ ಯುದ್ಧ. ಅದು ತೈಲದ ಯುದ್ಧ. ಒಂದು ಜಗತ್ತಿನ ಎರಡು ದೊಡ್ಡ ದೇಶಗಳು ಒಂದರ ಮೇಲೆ ಒಂದು ಕಣ್ಣಿಟ್ಟಿವೆ. ಅದೇ ಅಮೇರಿಕ ಮತ್ತೆ ಚೀನಾ. ತೈಲ ಇದು ಕೇವಲ ಒಂದು ಕಪ್ಪು ದ್ರವ ಅಲ್ಲ. ಇದು ದೇಶಗಳ ಆರ್ಥಿಕತೆಯನ್ನ ಓಡಿಸುವ ಒಂದು ಶಕ್ತಿ. ಕಾರುಗಳು ಓಡಬೇಕು, ವಿಮಾನಗಳು ಹಾರಬೇಕು, ಕಾರ್ಖಾನೆಗಳು ಕೆಲಸ ಮಾಡಬೇಕಂದ್ರೆ ತೈಲ ಬೇಕು. ತೈಲ ಯಾರ ಕೈಯಲ್ಲಿದೆ ಅವನೇ ಜಗತ್ತಿನ ಆಟ ಆಡ್ತಾನೆ. ಜಗತ್ತಿನಲ್ಲಿ ತೈಲದ ದೊಡ್ಡ ಶಕ್ತಿಗಳಲ್ಲಿ ಒಂದು ದೇಶ ಅಂದ್ರೆ ಅದು ರಷ್ಯಾ. ಅಪಾರವಾದ ತೈಲ ಸಂಪತ್ತು, ಅಪಾರವಾದ ಗ್ಯಾಸ್ ಸಂಗ್ರಹ. ಆದ್ರೆ ಒಂದಿನ ಜಗತ್ತಿನ ರಾಜಕೀಯವೇ ಬದಲಾಗಿತ್ತು. ರಷ್ಯಾ ಮತ್ತೆ ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ತೀವ್ರ ಸಂಘರ್ಷ ಶುರುವಾಗಿತ್ತು. ಆ ಸಮಯದಲ್ಲಿ ಅಮೆರಿಕ ಒಂದು ನಿರ್ಧಾರ ತೆಗೆದುಕೊಂಡಿತ್ತು. ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿತ್ತು. ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದ ನಂತರ ಬಹುತೇಕ ದೇಶಗಳು ಹಿಂದೆ ಸರಿದು. ಆದ್ರೆ ಒಂದ್ ದೇಶ ಮಾತ್ರ ಮುಂದೆ ಬಂದಿತ್ತು, ಅದೇ ಚೀನಾ. ಚೀನಾ ಹೇಳಿತ್ತು, ನಮಗೆ ತೈಲ ಬೇಕು. ರಷ್ಯಾದ ತೈಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಅದು ಚೀನಾಗೆ ಒಂದು ದೊಡ್ಡ ಅವಕಾಶ ಆಗಿತ್ತು. ಇದನ್ನು ನೋಡಿ ಅಮೆರಿಕ ಮೌನವಾಗಿ ಕುತ್ಕೊಂಡಿರ್ಲಿಲ್ಲ. ಒಂದು ಸಂದೇಶ ಕಳಿಸಿದ್ರು. ಚೀನಾ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ರೆ ಪರಿಣಾಮಗಳನ್ನ ಎದುರಿಸಬೇಕಾಗಿರುತ್ತೆ. ಈ ಮಾತು ಜಗತ್ತಿನ ರಾಜಕೀಯವನ್ನ ಮತ್ತೆ ಕುದಿಯ ತರ ಮಾಡಿತ್ತು. ಈ ಕಥೆಯಲ್ಲಿ ಮತ್ತೊಂದು ದೇಶದ ಹೆಸರು ಕೂಡ ಕೇಳಿಸಿತ್ತು, ಅದೇ ನಮ್ಮ ಭಾರತ. ಭಾರತವು ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿದೆ. ಆದ್ರೆ ಭಾರತ ಹೇಳಿತ್ತು, ನಮ್ಮ ದೇಶದ ಜನರಿಗೆ ಕಡಿಮೆ ದರದಲ್ಲಿ ಇಂಧನ ಬೇಕು ಅಂತ. ಅದಕ್ಕಾಗಿ ನಾವು ಈ ನಿರ್ಧಾರ ತೆಗೆದುಕೊಂಡ್ವಿ ಅಂತ ಭಾರತ ಹೇಳಿತ್ತು. ಈ ಘಟನೆ ಒಂದು ಸಣ್ಣ ವಿಚಾರ ಅಲ್ಲ, ಇದು ಜಗತ್ತಿನ ಆರ್ಥಿಕತೆಯನ್ನೇ ಬದಲಾಯಿಸಬಹುದು. ತೈಲದ ಬೆಲೆ ಏರ್ಬಹುದು, ದೇಶಗಳ ನಡುವೆ ಹೊಸ ಮೈತ್ರಿಗಳು ಕೂಡ ಹುಟ್ಟಬಹುದು, ಮತ್ತೆ ಹೊಸ ಸಂಘರ್ಷಗಳು ಆರಂಭ ಆಗಬಹುದು. ಜಗತ್ತಿನ ರಾಜಕೀಯ ಒಂದು ಚೆಸ್ ಆಟದಂತೆ. ಒಂದು ಚಲನೆ ಎಲ್ಲವನ್ನು ಬದಲಾಯಿಸಬಹುದು. ಇಂದು ನಡೆಯುತ್ತಿರುವುದು ತೈಲದ ಆಟ. ಆದ್ರೆ ಈ ಆಟದ ಅಂತ್ಯ ಯಾರು ಗೆಲ್ತಾರೆ ಎಂಬುದು ಇನ್ನೂ ಜಗತ್ತಿಗೆ ಗೊತ್ತಿಲ್ಲ.